Welcome back. Today we have a topic before you: homonyms. Homonyms. HOMONYM. Homonyms. Dear students, I want you all to open the page of the textbook, page number 13. Page number 13 of your textbook. Kindly open, and you can find a vocabulary section where I begin the explanation part here. When a word is spelled and pronounced like the same but has a different meaning, it is called a homonym. Example: watch, watch. The difference in meaning becomes clear only when you understand the context in which the words are used. So what is homonym? Homonym, I have made it still more simpler for you. See, on the blackboard you can see the notes which I have written from the textbook, page 13. I want everyone to take out your notebooks and take a pen, and with my explanation you start writing down the notes. Same pronunciation and same spelling. How you have to remember? Pronunciation is same, spelling is same. So when you see in your textbook watch and watch, just now I have read out the paragraph of what homonym means. There you can see the second line, example: watch, W-A-T-C-H, W-A-T-S-T-C-H. Spelling is same, pronunciation is also same, but meanings, it is completely different. But different meanings are called homonyms. Same pronunciation, same spelling, but different meanings are called homonyms. ಅಂದರೆ ಉಚ್ಚಾರಣೆ, ಪದದ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ, ಅದರದ ಸೌಂಡ್, ಶಬ್ದ ಅದು ಸೇಮ್ ಆಗಿದೆ, ಹಾಗೇ ಇದೆ, ಮತ್ತು ಸ್ಪೆಲ್ಲಿಂಗ್ ಕೂಡ ಸೇಮ್ ಇದೆ, ಆದರೆ ಅದರ ಅರ್ಥ ಬದಲಾಗಿದೆ. ನೋಡಿ, ಈಗ ನಾವಿಲ್ಲಿ ಎಕ್ಸಾಂಪಲ್ಸ್ಗಳನ್ನು, ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ದ ಕಿಂಗ್ ಆಫ್ ಮೊನಾಕೋ ಫೌಂಡ್ ಇಟ್ ಟೂ ಡಿಯರ್ ಟು ಮೇಂಟೈನ್ ದ ಪ್ರಿಸನರ್. ಅಂದರೆ ಈ ಮೊನಾಕೋದ ರಾಜ ತನ್ನ ಸೆರೆಮನೆಯಲ್ಲಿದ್ದಂಥ ಕೈದಿಯನ್ನು ನೋಡಿಕೊಳ್ಳುವಂಥದ್ದು ತುಂಬ ದುಬಾರಿಯಾಗಿತ್ತು, ಕಾಸ್ಟ್ಲಿ ಆಗಿತ್ತು. ಅವನ ಒಂದು ಆರೈಕೆ, ಅವನಿಗೆ ಬೇಕಾದಂಥ ಅರಮನೆ ಊಟ, ಅದೆಲ್ಲ ತುಂಬ ದುಬಾರಿಯಾಗಿತ್ತು. ಸೊ ಐ ಹ್ಯಾವ್ ಅಂಡರ್ಲೈನ್ಡ್ ಹಿಯರ್ ಟೂ ಡಿಯರ್, ದುಬಾರಿಯಾಗಿತ್ತು, ಕಾಸ್ಟ್ಲಿ. ಸೊ ವಾಟ್ ಈಸ್ ದ meaning here? It is very expensive, very costly. ಅದೇ ರೀತಿ ಮತ್ತೊಂದು ನೋಡಿ, when the king of Midas touched his dear daughter. ಮಿದಾಸ್ ಎನ್ನುವಂಥ ರಾಜನು ತನ್ನ ಪ್ರೀತಿಯ ಮಗಳನ್ನು ಮುಟ್ಟಿದಾಗ, ಅದರದ್ದು ಒಂದು ಕಥೆ ಇದೆ, ಎಲ್ರಿಗೂ ಗೊತ್ತಿದ್ದ ಹಾಗೆ, ತನ್ನ ಪ್ರೀತಿಯ ಮಗಳನ್ನು ಮುಟ್ಟಿದಾಗ ತುಂಬ ಆಸೆ ದುರಾಶೆ ಇತ್ತು ಅವನಿಗೆ, ದಾಹ, ಎದುರದು ಹಣದ ವೈಭವದ ದುಡ್ಡಿನ, ಗೋಲ್ಡ್, ವೆಲ್ತ್, ಸಂಪತ್ತು. ಸೊ ಹಾಗಿದ್ದಾಗ ಅವನೊಂದು ವರವನ್ನು ಬೇಡ್ಕೊಂಡಿದ್ದ, ನಾ ಏನಾದರೂ ಮುಟ್ಟುತ್ತೀನೋ ಅದೆಲ್ಲವೂ ಬಂಗಾರ ಆಗಬೇಕು. ಸೊ ಹಾಗಾಗಿ ತಪ್ಪಾಗಿ, ಮಿಸ್ಟೇಕ್ನಿಂದ ಮರೆತು ಹೋಗಿ ಅವನು ತನ್ನ ಸ್ವಂತ ಮಗಳನ್ನು ಮುಟ್ಟಿದಾಗ ಶಿ ಚೇಂಜ್ ಇಂಟು ಎ ಸ್ಟ್ಯಾಚ್ಯೂ ಆಫ್ ಗೋಲ್ಡ್. ಅವಳು ಬಂಗಾರದ ಮೂರ್ತಿಯಾಗಿ ಪರಿವರ್ತನೆಗೊಂಡಳು. ಏನು ಮಾಡ್ತಾನೀಗ? ಮಗಳ ಜೀವನೇ ಇಲ್ಲ, ಸ್ವಂತ ಮಗಳು, ಭಾಳ ಪ್ರೀತಿಯಿಂದ ಬೆಳೆಸಿದ್ದನ್ನ ಮಗಳನ್ನು ಅವನು ಮುಟ್ಟಿದ ತಕ್ಷಣ ತನಗೆ ಆಶೀರ್ವಾದ ಬಂದಿತ್ತು, ವರದಾನ ಬಂದಿತ್ತು. ಮುಟ್ಟಿದ ತಕ್ಷಣ ಏನೇ ಮುಟ್ಟು,
ನೀನು ಗ್ಲಾಸ್ ಮುಟ್ಟು, ಪ್ಲೇಟ್ ಮುಟ್ಟು, ಯಾವುದೇ ವಸ್ತುವನ್ನು ಮುಟ್ಟು ಅದು ಬಂಗಾರ ಆಗುತ್ತೆ. ಸೊ ಹಾಗೆ ಅವನಿಗೆ ಬಹಳ ತುಂಬ ದುರಾಶೆ ಇತ್ತು. ಅಂಥದ್ರಲ್ಲಿ ಹೋಗಿ ಅವನು ತನ್ನ ಮಗಳನ್ನೇ ಮುಟ್ಟಿದ, ಮರೆತು ಹೋಗಿ. ಆಗ ಏನಾಯಿತು, ಶಿ ಚೇಂಜ್ ಇಂಟು ಎ ಸ್ಟ್ಯಾಚ್ಯೂ ಆಫ್ ಗೋಲ್ಡ್. ಸೊ ಹಿಯರ್ ಟು, ಇಲ್ಲಿ ಡಿಯರ್ ಅಂದರೆ ಪ್ರೀತಿಯ ಮಗಳು. ಡಿಯರ್ ಅಂದರೆ ಇಲ್ಲಿ ಪ್ರೀತಿಯ. ಮೇಲೇನು ಇತ್ತು, ಎಕ್ಸ್ಪೆನ್ಸಿವ್. ಇಲ್ಲಿ ಇಟ್ ಈಸ್ ಪ್ರೆಷಿಯಸ್, ತುಂಬ ಅಮೂಲ್ಯವಾದ ಪ್ರೀತಿಯ ಮಗಳನ್ನು ಅವನು ಕಳೆದುಕೊಂಡ. ಎರಡು, ದ ವ್ಯಾಲಿಡಿಕ್ಟರಿ ಅಡ್ರೆಸ್ ಆಫ್ ದ ಚೀಫ್ ಮಿನಿಸ್ಟರ್ ಇಂಪ್ರೆಸ್ಡ್ ಎವ್ರಿ ಒನ್. ದ ವ್ಯಾಲಿಡಿಕ್ಟರಿ ಅಡ್ರೆಸ್ ಅಂದರೆ ಈ ಚೀಫ್ ಮಿನಿಸ್ಟರ್ ಅವರ ಒಂದು ಸಂಬೋಧನೆ, ಅಡ್ರೆಸ್ ಅಲ್ಲ, ಚೀಫ್ ಮಿನಿಸ್ಟರ್ ಅವರ ಒಂದು ವ್ಯಾಲಿಡಿಕ್ಟರಿ ಅಂದರೆ ಕೊನೆಯಲ್ಲಿ ಬರುವಂಥ ಒಂದು ಭಾಷಣ, ಸ್ಪೀಚ್. ಅಡ್ರೆಸ್ ಆಫ್ ದ ಚೀಫ್ ಮಿನಿಸ್ಟರ್ ಇಂಪ್ರೆಸ್ಡ್ ಎವ್ರಿ ಒನ್, ಪ್ರತಿಯೊಬ್ಬರನ್ನು ಅದು ತುಂಬ ಪ್ರಭಾವ ಬೀರಿತು ಅಲ್ಲ, ಬಹಳ ಅದು ಎಲ್ಲರಿಗೆ ಇಂಪ್ರೆಸ್ಡ್ ಆಯಿತು. ಇಲ್ಲಿ ಅಡ್ರೆಸ್ ಅಂದರೆ ಇಲ್ಲಿ ಭಾಷಣ, ಸ್ಪೀಚ್ ಅಂತ ನಾವು ಇಲ್ಲಿ ಬ್ರಾಕೆಟ್ನಲ್ಲಿ ನೋಡ್ತೀವಿ. ಸ್ಪೀಚ್ ಅಂದರೆ ಇಲ್ಲಿ ಭಾಷಣ. ಶಿ ಮೇಡ್ ಎ ಮಿಸ್ಟೇಕ್. ಶಿ ಮೇಡ್ ಎ ಮಿಸ್ಟೇಕ್ ಇನ್ ದ ಅಡ್ರೆಸ್ ವೈಲ್ ಪೋಸ್ಟಿಂಗ್ ದ ಲೆಟರ್. ಅಂದರೆ ಅವಳು ಒಂದು ಪತ್ರವನ್ನು ಟಪಾಲು ಪೆಟ್ಟಿಗೆ ಹಾಕುವಾಗ ವಿಳಾಸವನ್ನು ತಪ್ಪಾಗಿ ಬರೆದಿದ್ದಳು. ಅಡ್ರೆಸ್ ಅಂದರೆ ಇಲ್ಲಿ ವಿಳಾಸ, ಲೊಕೇಶನ್, ಆ ಒಂದು ಸ್ಥಳದ ಒಂದು ಅಡ್ರೆಸ್ಸನ್ನು ತಪ್ಪಾಗಿ ಬರೆದಿದ್ದಳು. ಮೂರನೇದು, ದ ಪುವರ್ ಮ್ಯಾನ್ಸ್ ಮೈಂಡ್ ವಾಸ್ ಫುಲ್ ಆಫ್ ವರಿ. ಒಬ್ಬ ಬಡಪಾಯಿಯ ಒಬ್ಬ ಮನಸ್ಸು ಬಹಳ ಚಿಂತಾಜನಕವಾಗಿತ್ತು. ಅವನ ಮನಸ್ಸು ಗಲಭೆಯಿಂದ, ತೊಂದರೆಯಲ್ಲಿ ಇತ್ತು. ಅವನ ಮೈಂಡ್ ತುಂಬ ಆಲೋಚನೆ ಉಳ್ಳದಾಗಿತ್ತು. ಅಂದರೆ ತುಂಬ ಆಲೋಚನೆಯಲ್ಲಿ, ಗಾಢ ಆಲೋಚನೆಯಲ್ಲಿ ಅವನು ಇದ್ದ. ಅಂದರೆ ಹಿಸ್ ಥಾಟ್ಸ್, ಇಲ್ಲಿ ಮೈಂಡ್ ಅಂದರೆ ಏನಂತ, ಥಾಟ್ಸ್. ತುಂಬ ಚಿಂತಾಜನಕವಾಗಿದ್ದ, ಚಿಂತೆ ಒಳಗಾಗಿದ್ದ. ಯಾರು? ಅ ಪುವರ್ ಮ್ಯಾನ್, ಬಡವ ವ್ಯಕ್ತಿ. ಇಲ್ಲಿ ಮೈಂಡ್ ಅಂದರೆ ಥಾಟ್ಸ್ ಆಗ್ತದೆ. ಇನ್ನೊಂದು ಮೈಂಡ್ ನೋಡಿ ಏನಾಗ್ತದೆ, ಡು ಯು ಮೈಂಡ್ ಪಾಸಿಂಗ್ ದ ಜಾಮ್? ಅಂದರೆ ಟೇಬಲ್ ಮೇಲೆ ನಾವು ಊಟಕ್ಕೆ ಕೂತಾಗ ಬ್ರೆಡ್ ಜಾಮ್ ಹಚ್ಕೊಂಡು ತಿಂತೀವಲ್ಲ, ಆ ಜಾಮನ್ನು ಅಲ್ಲಿ ಟೇಬಲ್ ಮೇಲೆ ಸ್ವಲ್ಪ ದೂರದಲ್ಲಿದೆ, ಮತ್ತೊಬ್ಬರನ್ನು ನಾವು ಕೇಳ್ತಾ ಇರುವಂಥ ಪ್ರಶ್ನೆ. ವಿ ಆರ್ ಆಸ್ಕಿಂಗ್ ಸಮಬಡಿ ಎಲ್ಸ್ ಜಸ್ಟ್ ಟು ಪಾಸ್ ಆನ್ ದ ಜಾಮ್. ಹ್ಯಾವ್ ಅಬ್ಜೆಕ್ಷನ್? ಡು ಯು ಹ್ಯಾವ್ ಅಬ್ಜೆಕ್ಷನ್? ಡೋಂಟ್ ಯು ಹ್ಯಾವ್ ಎನಿ ಅಬ್ಜೆಕ್ಷನ್ ಟು ಜಸ್ಟ್ ಪಾಸ್ ಮೀ ಆನ್ ದಟ್ ಜಾಮ್ ಪ್ಲೀಸ್? ಅಲ್ಲ, ಕೇಳ್ತೀವಿ ನಾವು. ಟೇಬಲ್ ಮ್ಯಾನರ್ಸ್ನಲ್ಲಿ ಈ ವಿಷಯಗಳನ್ನು ನಾವು ನೋಡ್ತೀವಿ. ಅಂದರೆ ಅಲ್ಲಿ ಏನು ಅರ್ಥ ಆಗ್ತದೆ ಬ್ರಾಕೆಟ್ನಲ್ಲಿ, ಹ್ಯಾವ್ ಆಬ್ಜೆಕ್ಷನ್ ಟು. ನಿನಗೇನು ಅಭ್ಯಂತರವಿಲ್ಲ ಅಂದರೆ ಅಲ್ಲಿದ್ದಂಥ ಜಾಮನ್ನು ನನಗೆ ದಾಟಿಸ್ತೀಯಾ, ಪಾಸ್ ಆನ್ ಮಾಡ್ತೀಯಾ? ಇಲ್ಲಿ ಮೈಂಡ್ ಅಂದರೆ ನಿನಗೇನು ತೊಂದರೆ ಇಲ್ಲ ಅಂದರೆ ಹ್ಯಾವ್ ನೋ ಆಬ್ಜೆಕ್ಷನ್, ಏನು ತೊಂದರೆ ಇಲ್ಲ. ನಾಲ್ಕನೇದು, ದ ಸೋಲ್ಜರ್ ಗೇವ್ ಎ ಕಂಪ್ಲೀಟ್ ಅಕೌಂಟ್ ಆಫ್ ದ ಪ್ರಿಸನರ್ಸ್ ಎಸ್ಕೇಪ್. ಸೈನಿಕನು ಆ ಕೈದಿಯ ಬಿಟ್ಟು ಓಡಿ ಹೋದ. ಎಸ್ಕೇಪ್ ಅಂದರೆ ಅವನು ತಪ್ಪಿಸಿಕೊಂಡು ಓಡಿ ಹೋದ. ಆ ತಪ್ಪಿಸಿಕೊಂಡು ಹೋದಾದ್ಮೇಲೆ ಸೈನಿಕನು ಅವನ ಬಗ್ಗೆ ತುಂಬ ಡೀಟೇಲ್ ವರದಿಯನ್ನು ಕೊಟ್ಟ. ಕಂಪ್ಲೀಟ್ ಅಕೌಂಟ್. ಇಲ್ಲಿ ಅಕೌಂಟ್ ಅಂದರೆ ವರದಿ, ಡಿಸ್ಕ್ರಿಪ್ಷನ್, ವಿವರಣೆ. ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ತೀರಿ ನೀವು, ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಡಿಸ್ಕ್ರಿಪ್ಷನ್, ವಿವರಣೆ. ಈಗ ಅದೇ ಅಕೌಂಟು ಮತ್ತೊಂದು ರೀತಿಯಲ್ಲಿ ಯಾವ ಅರ್ಥವನ್ನು ಕೊಡುತ್ತದೆ? ಯಾವ ಅರ್ಥ ಕೊಡುತ್ತದೆ? ದ ಆಫೀಸರ್ ಚೆಕ್ ದಿ ಲೆಜರ್ ಅಕೌಂಟ್. ಅಂದರೆ ಆಫೀಸರ್, ಅಧಿಕಾರಿ ಬಂದು ಆ ರಿಜಿಸ್ಟರ್ ಪುಸ್ತಕವನ್ನು ಎಲ್ಲ ಡೀಟೇಲ್ಸ್ ಹಂತ ಹಂತವಾಗಿ ಚೆಕ್ ಮಾಡಿದ, ಅಕೌಂಟನ್ನು ಚೆಕ್ ಮಾಡಿದ. ಇಲ್ಲಿ ಅಕೌಂಟ್ ಅಂದರೆ ಏನು? ಲೆಕ್ಕಾಚಾರ, ಫೈನಾನ್ಷಿಯಲ್ ರೆಕಾರ್ಡ್, ಲೆಕ್ಕಾಚಾರವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ. ಅಂದರೆ ಎರಡು ವಾಕ್ಯಗಳನ್ನು ನೋಡಿದೀವಿ ನಾವು. ಅಕೌಂಟ್ ಅಂದರೆ ಒಂದರ್ಥ ವಿವರಣೆ, ಡಿಸ್ಕ್ರಿಪ್ಷನ್. ಇನ್ನೊಂದು ಅಕೌಂಟ್ ಅಂದರೆ ಫೈನಾನ್ಷಿಯಲ್ ರೆಕಾರ್ಡ್, ಖರ್ಚು ವೆಚ್ಚಿನ ಒಂದು ಪಟ್ಟಿ. 5, ಹಿ ವೆಂಟ್ ಟು ದ ATM ಟು ಡ್ರಾ ಸಮ್ ಮನಿ. ಅವನು ATMಗೆ ಹೋದ. ATMಗೆ ಯಾಕೆ ಹೋಗ್ತೀವಿ ನಾವು? ದುಡ್ಡನ್ನು ತೆಗಿಲಿಕ್ಕೆ. ಇಲ್ಲಿ ನಮಗೆ ಹೋಮೋನಿಮ್ ಯಾವುದಿದೆ ಅಂದರೆ ಡ್ರಾ, DRAW, ಡ್ರಾ. ಅವನು ATMಗೆ ಯಾಕೆ ಹೋದ? ದುಡ್ಡನ್ನು ತೆಗಿಲಿಕ್ಕೆ. ಡ್ರಾ ಅಂದರೆ ತೆಗೆಯುವುದು, ಟೇಕ್ ಔಟ್. ಮತ್ತೊಂದು ಡ್ರಾ ಏನಾಗ್ತದೆ ನೋಡಿ ಇನ್ನೊಂದು ವಾಕ್ಯದಲ್ಲಿ, ದ ಟೀಚರ್ಸ್ ಡ್ರಾ ಪಿಕ್ಚರ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಶಿಕ್ಷಕರು
ಕಪ್ಪು ಹಲಿಗೆ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಾರೆ. ಇಲ್ಲಿ ಡ್ರಾ ಅಂದರೆ ಚಿತ್ರವನ್ನು ಬಿಡಿಸುವಂಥ, ಚಿತ್ರವನ್ನು ಹಾಕುವಂಥದ್ದು. ಸ್ಕೆಚ್ ಅಂತ ಇದೆ, ಸ್ಕೆಚ್ ಚಿತ್ರವನ್ನು ಹಾಕುವಂಥದ್ದು. ಅದೇ ಡ್ರಾ ಮೂರನೇ ಅರ್ಥದಲ್ಲಿ ನೋಡಿ, ಡೋಂಟ್ ಡ್ರಾ ಹೇಸ್ಟಿ ಕನ್ಕ್ಲೂಷನ್ಸ್ ವಿದೌಟ್ ಆಂಪಲ್ ಪ್ರೂಫ್. ಡೋಂಟ್ ಡ್ರಾ ಹೇಸ್ಟಿ ಕನ್ಕ್ಲೂಷನ್ಸ್ ವಿದೌಟ್ ಆಂಪಲ್ ಪ್ರೂಫ್ ಅಂದರೆ ಯಾವ ಒಂದು ಸಾಕ್ಷಿ ಆಧಾರವಿಲ್ಲದೆ ಒಂದು ಹಂತಕ್ಕೆ, ಒಂದು ನಿರ್ಧಾರಕ್ಕೆ ಬರಬೇಡಿ. ಡ್ರಾ ಅಂದರೆ ಇಲ್ಲಿ ಹೇಸ್ಟಿ ಕನ್ಕ್ಲೂಷನ್ಸ್ ಅಂದರೆ ಅವಸರದಲ್ಲಿ ನಿರ್ಧಾರಗಳನ್ನು, ಅವಸರದಲ್ಲಿ ಒಂದು ನ್ಯಾಯವನ್ನು, ಕನ್ಕ್ಲೂಷನ್ಸ್ ಒಂದು ತೀರ್ಪನ್ನು ಅವಸರದಲ್ಲಿ ಯಾವುದೋ ಮಾಡಿದೀವಿ ಅಂದರೆ ಅದು ತಪ್ಪಾಗುತ್ತದೆ. ಹೇಸ್ಟಿ ಅಂದರೆ ಅವಸರ, ಡ್ರಾ ಅಂದರೆ ತೀರ್ಪನ್ನು ಅಲ್ಲಿ ತೆಗೆದುಕೊಳ್ಳುವಂಥದ್ದು. ಇನ್ಫರ್, ಅದಕ್ಕೆ ಮೀನಿಂಗ್ ಕೊಟ್ಟಿದ್ದಾರೆ, ಇನ್ಫರ್. ಕೊನೆಯದಾಗಿ, ದ ಆಫರ್ ಆಫ್ ಫ್ರೀ ಬಲೂನ್ಸ್ ಡ್ರಾ ಚಿಲ್ಡ್ರನ್ ಟು ದ ಪಾರ್ಕ್. ದ ಆಫರ್ ಆಫ್ ಫ್ರೀ ಬಲೂನ್ಸ್ ಡ್ರಾ ಚಿಲ್ಡ್ರನ್ ಟು ದ ಪಾರ್ಕ್ ಅಂದರೆ ಒಂದು ಪಾರ್ಕ್, ಒಂದು ಪಾರ್ಕ್ನಲ್ಲಿ, ಒಂದು ಮೈದಾನದಲ್ಲಿ, ಒಂದು ತೋಟದಲ್ಲಿ, ಅಲ್ಲಿ ಪಾರ್ಕ್ನಲ್ಲಿ ಒಂದು ಆಕರ್ಷಣೆಯನ್ನು ಇಟ್ಟರು. ಎಂಥ ಆಕರ್ಷಣೆ? ಚಿಕ್ಕ ಮಕ್ಕಳು ಆ ಬೃಂದಾವನ ಒಂದು ತೋಟಕ್ಕೆ ಯಾರು ಬರ್ತಾರೋ ಅಲ್ಲಿ ಬಲೂನ್ಸ್ಗಳು, ಪುಗ್ಗಗಳನ್ನು ಫ್ರೀಯಾಗಿ ಕೊಡುತ್ತಾರೆ. ಅಂದರೆ ತಂದೆ ತಾಯಿಗಳು ಅಲ್ಲಿ ಬರಬೇಕು, ಮಕ್ಕಳನ್ನು ಕರ್ಕೊಂಡು ಬರಬೇಕು. ಅಂದರೆ ಅಲ್ಲಿ ಟಿಕೆಟ್ ಹೆಚ್ಚಾಗುತ್ತದೆ ಅಲ್ಲ. ಈ ರೀತಿ ಒಂದು ಪಾರ್ಕ್ನಲ್ಲಿ ಫ್ರೀ ಪುಗ್ಗಗಳನ್ನು ಎಂಟ್ರೆನ್ಸ್ನಲ್ಲೇ ಕೊಡುವಂಥ ವ್ಯವಸ್ಥೆ ಮಾಡಿದರು. ತಂದೆ ತಾಯಿಗೆ ಟಿಕೆಟನ್ನು ತಗೊಂಡ ತಕ್ಷಣ ಮಕ್ಕಳು 2, 3, 4 ಜನ ಇದ್ದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಫ್ರೀ ಬಲೂನನ್ನು, ಪುಗ್ಗಗಳಂತೀವಲ್ಲ, ಕಲರ್ ಬಲೂನ್ಸ್ಗಳು. ಚಿಲ್ಡ್ರನ್ ಆಲ್ವೇಸ್ ಲೈಕ್ balloons, they always like chocolates, they always like ice creams, etc. So this was a free offer, ಒಂದು ಕೊಡುಗೆ ಅಲ್ಲಿ ಇಟ್ಟರು. ಅದಕ್ಕೆ ಆಕರ್ಷಣೆ ಮಾಡಲಿಕ್ಕೆ, ಟು ಅಟ್ರಾಕ್ಟ್ ಯಾರನ್ನ, more number of people coming to the park regularly, daily. The offer of free balloons draw children. Draw ಅಂದರೆ ಇಲ್ಲಿ ಏನಾಗ್ತದೆ, ನಾಲ್ಕನೇ ಅರ್ಥ ಆಕರ್ಷಿಸುವುದು, ಅಟ್ರಾಕ್ಟ್, ಸೆಳೆಯುವುದು. ಬ್ರಾಕೆಟ್ನಲ್ಲಿ ಅಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ವಾಂಟ್ ಯು ಟು write these in your notebook 2 times, and the third time please do repeat, do write once again without looking. 2 ಸಲ ನೋಡಿ ಬರೀರಿ, ಆಮೇಲೆ 3ನೇ ಸಲ ನೋಡಲಾರ್ದೇ ಬರೆದು ಮತ್ತೆ ಇದರ ಮುಂದಿನ ಏನಾದರೂ ವಿಷಯಗಳಿದ್ದರೆ ನಾನು ಹೇಳ್ತೀನಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್. ಹೋಮೋನಿಮ್, same pronunciation, same spelling, but meanings are different. Thank you.